ಮನೆಯಲ್ಲಿ ಕಡು ಬಡತನ ಇದ್ರೂ ಆತನ ವಿದ್ಯೆಗೆ ಬಡತನವಿರಲಿಲ್ಲ. ಪೋಷಕರು ಇಟ್ಟಿಗೆ ಬಟ್ಟಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ಓದಿ ಏನಾದರೂ ಸಾಧಿಸಬೇಕೆಂಬ ಛಲ ಆತನಿಗಿತ್ತು. ಇದೀಗ ಯಾವುದೇ ತರಬೇತಿ ಪಡೆಯದೆ ಹಗಲಿರುಳು ಶ್ರಮ ವಹಿಸಿ ಓದಿದ್ದರಿಂದ ಜೆಇಇ ಪಾಸ್ ಮಾಡಿ ಐಐಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಗೆ ಪ್ರವೇಶ ಪಡೆದಿದ್ದಾನೆ. ಹಾಗಿದ್ರೆ ಯಾರು ಆ ವಿದ್ಯಾರ್ಥಿ ಅಂತೀರಾ? ಈ ಸ್ಟೋರಿ ನೋಡಿ. ಕಷ್ಟಪಟ್ಟು ಓದಿ ಜೆಇಇ ಪಾಸ್ ಆಗಿ ಐಐಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿ ಪಡೆದ ಯುವಕ. ಮನೆಯಲ್ಲಿ ಬಡತನವಿದ್ರೂ ಓದಿಗೆ ಬಡತನವಿಲ್ಲ ಎಂದು ಸಾಧಿಸಿದ ಯುವಕ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಮರ್ಲಹಳ್ಳಿ ಗ್ರಾಮದ ಯುವಕ ರವಿಚಂದ್ರ. ದೇಶಕ್ಕೆ ಯೋಧ, ನಾಡಿಗೆ ರೈತ. ಓದ್ಬೇಕೆಂಬ ಛಲ ಇದ್ರೆ ಬಡತನ ಸೇರಿ ಎಂಥದೇ ಸವಾಲುಗಳು ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಮರ್ಲಹಳ್ಳಿ ಗ್ರಾಮದ ರವಿಚಂದ್ರ ಉತ್ತಮ ಉದಾಹರಣೆ ಎಂದರೆ ತಪ್ಪಾಗಲಾರದು. ಹೌದು, ರವಿಚಂದ್ರ ಅವರ ಪೋಷಕರು ಮೂಲತಃ ಕೂಡ್ಲಿಗಿ ತಾಲೂಕಿನ ವಲಸೆ ಗ್ರಾಮದವರು. ಆದರೆ ಕಳೆದ 13 ವರ್ಷಗಳ ಹಿಂದೆ ಜೀವನ ಕಟ್ಟಿಕೊಳ್ಳಲು ಮೊಳಕಾಲ್ಮೂರು ತಾಲೂಕಿನ ಮರ್ಲಹಳ್ಳಿ ಗ್ರಾಮಕ್ಕೆ ಬಂದಿದ್ದ ಅವರು ಇಟ್ಟಿಗೆ ಬಟ್ಟಿಯಲ್ಲಿ ಕೂಲಿ ಕೆಲಸ ಮಾಡಿ ಬದುಕಿನ ಬಂಡಿ ಸಾಗಿಸುತ್ತಿದ್ದಾರೆ. ರವಿಚಂದ್ರ 1ರಿಂದ 5ನೇ ತರಗತಿಯವರೆಗೂ ಕೂಡ್ಲಿಗಿಯ ವಲಸೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ನಂತರ ವಸತಿ ಶಿಕ್ಷಣ ಸಂಸ್ಥೆಗಳು ನಡೆಸುವ ಪ್ರವೇಶ ಪರೀಕ್ಷೆ ಪಾಸ್ ಆಗಿ ಕುರುಗೋಡು ತಾಲೂಕಿನ ಮುಷ್ಟಘಟ್ಟ ಮೊರಾರ್ಜಿ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆದು ಇಲ್ಲಿಯೇ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದ. ತದನಂತರ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಮೊರಾರ್ಜಿ ಪಿಯು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ರವಿಚಂದ್ರ ಕಷ್ಟಪಟ್ಟು ಓದಿ ಜೆಇಇ ಪಾಸ್ ಮಾಡಿ ಧಾರವಾಡದಲ್ಲಿ ರಾಜ್ಯದ ಏಕೈಕ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಗೆ ಪ್ರವೇಶ ಪಡೆದಿದ್ದಾನೆ. ಮೊರಾರ್ಜಿ ವಿದ್ಯಾರ್ಥಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಲು ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಮೊರಾರ್ಜಿ ಶಾಲೆಯಲ್ಲಿ ಓದುವುದರಿಂದ, ಕಾಲೇಜಲ್ಲಿ ಓದುವುದರಿಂದ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಒಂದು ಮೊರಾರ್ಜಿ ಕಾಲೇಜಲ್ಲಿ ನಮ್ಮ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅವರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ಸೊ ಅದರಿಂದ ನಮಗೆ ತುಂಬ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಯಿತು. ಅದರ ಜೊತೆಗೆ ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಪುಸ್ತಕಗಳು ಸಹ ಕೊಡ್ತಿದ್ರು. ಅದರಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಇರ್ತಿದ್ವು. ಸೊ ಅವನ್ನ MCQsನ ಎಲ್ಲ ಬಿಡಿಸ್ಕೊತಿದ್ವಿ. ಮತ್ತು ನಮ್ಮ ಕಾಲೇಜಿನ ಲೆಕ್ಚರ್ಸು ಸಹ ತುಂಬ ಚೆನ್ನಾಗಿ ಕ್ಲಾಸ್ಗಳೆಲ್ಲ ಮಾಡ್ತಿದ್ರು. ಸೊ ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಅವರೇ ತುಂಬ ಹೆಲ್ಪ್ ಮಾಡಿಕೊಟ್ರು ಇದ್ದವರು. ಸೊ ಅದರಿಂದ ನಮಗೆ ಯಾವುದೇ ರೀತಿ ನಮ್ಮ ಅಪ್ಪ ಅಮ್ಮ ಯಾವುದೇ ರೀತಿ ಕೋಚಿಂಗು ಯಾವುದೇ ರೀತಿ ಸೇರಿಸಿಲ್ಲ. ನಾವು ಮೊರಾರ್ಜಿಯಲ್ಲಿ ಓದಿರೋದ್ರಿಂದ ಅವರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ಅದ್ರ ಜೊತೆಗೆ ನಮ್ಮ ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರು. ಅದೇ ಆನ್ಲೈನ್ ಕ್ಲಾಸು, ಅದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಳೋದು, JEE ಅಡ್ವಾನ್ಸ್ಗೆ ಅಂತ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತಿದ್ರು. ಮತ್ತು ನಾನು ಬಂದುಬಿಟ್ಟು ಡೈಲಿ ಬೆಳಗ್ಗೆ 3 ಅವರ್ಸು ಮತ್ತು ಸಾಯಂಕಾಲ ಒಂದು 3 ಅವರ್ಸ್ ಓದ್ತಿದ್ದೆ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಡೈಲಿ ಎಷ್ಟಾಗುತ್ತೋ ಅಷ್ಟು ಒಂದು 10 ಕ್ವಶನ್ಸು ಅಥವಾ ಒಂದು 12 ಕ್ವಶನ್ಸು ಡೈಲಿ ಇಷ್ಟೇ ಸ್ವಲ್ಪ ಕ್ವಶನ್ಸ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಇನ್ಸ್ಪಿರೇಷನ್ ಏನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮನೇ. ಯಾಕಂದರೆ ನಮ್ಮ ಒಂದು ಬಡತನನೇ ನನಗೆ ಓದಬೇಕಂತ ಒಂದು ಛಲ ಹುಟ್ಟಿಸ್ತು. ಮತ್ತು ಇನ್ನು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಒಬ್ಬರಲ್ಲ ಒಬ್ಬರು IIT NIT ಈ ರೀತಿ ಜಾಯ್ನ್ ಆಗ್ತಿದ್ರು. ಸೊ ಅದರಿಂದಾಗಿ ನಾನು ಹೋದ ವರ್ಷ NIT ವಾರಣಗಲ್ಲಿಯಲ್ಲಿ ರಘುವಣ್ಣ ಅಂತ ಹೋಗಿದ್ದಾನೆ. ಮತ್ತು IIT ವಾರಣಾಸಿಯಲ್ಲಿ ವಸಂತಣ್ಣ ಅಂತ ಹೋಗಿದ್ದಾರೆ. ಅವ್ರನ್ನೆಲ್ಲ ಕೇಳಿದೆ, ಅಣ್ಣ ಯಾವ ರೀತಿ ಅಣ್ಣ ಇದಕ್ಕೆ ಪ್ರಿಪ್ರೇಷನ್ ಆಗೋದು ಹೆಂಗೆ ಅಣ್ಣ ಅಂತ. ಆಗ ರಘುವಣ್ಣ ನನಗೆ ತುಂಬಾ ಹೆಲ್ಪ್ ಮಾಡ್ದ. ಸೊ ಆತನ ಒಂದು ಸಹಾಯದಿಂದ ನಾನು ಈ IIT ಧಾರವಾಡಕ್ಕೆ ಹೋಗಲು ಅಡ್ಮಿಷನ್ ಆಗೋಕ್ಕೆ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಆತನೇ ಹೆಲ್ಪ್ ಮಾಡಿದೆ. ಓದಿ ಏನಾದರೂ ಸಾಧಿಸಬೇಕೆಂಬ ಛಲ ಹೊಂದಿದ್ದ ಯಾವುದೇ ತರಬೇತಿ ಸಂಸ್ಥೆಗಳಿಗೆ ಹೋಗದೆ ಮೊರಾರ್ಜಿ ಶಾಲೆಯಲ್ಲಿ ನಡೆಯುವ ಆನ್ಲೈನ್ ತರಗತಿಗಳು, ಕಾಲೇಜಿನ ಉಪನ್ಯಾಸಕರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಮಾರ್ಗದರ್ಶನ ಹಾಗೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ನಿರಂತರ ಓದುವಿಕೆಯ ಪರಿಶ್ರಮದಿಂದ ಜೆಇಇ ಪರೀಕ್ಷೆ ಪಾಸ್ ಮಾಡಿದ್ದು ಪರಿಶಿಷ್ಟ ಪಂಗಡದ ಮೀಸಲಾತಿ ಕೋಟಾದಲ್ಲಿ ರಾಷ್ಟ್ರದಲ್ಲಿ 1201ನೇ ರ್ಯಾಂಕ್ ಪಡೆದಿದ್ದು ಪೋಷಕರಲ್ಲಿ ಸಂತಸ ಇಮ್ಮಡಿಗೊಳಿಸುವಂತೆ ಮಾಡಿದೆ. ಅಂತಂದು ಮಲ್ಲೆಳೆ ಬಂದು ಸೇರ್ಕೊಂಡು ಶ್ರೀಮತಿ ಭಾಗ್ಯಮ್ಮ ಮಲ್ಲೇಶ್ ಅಂತಂದು ನಾವು ಮದುವೆ ಆಗಲ ಕಾರಣಕ್ಕೋಸ್ಕರ ಏನೋ ಸಾಲ ಮಾಡ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಬಂದು ಸೇರ್ಕೊಂಡಿವಿ. ಇವಾಗ 13 ವರ್ಷ ಆಯಿತು ಸೇರ್ಕೊಂಡು.
ಜೀವನ ಅಂದರೆ ಭಾಳ ಕಷ್ಟ ಐತೆ. ಯಾಕಂದರೆ ಒಂದು ಹೆಲ್ಪ್ ಅಂದರೆ ಇವು ಇದೈತಲ್ಲ, ನಮ್ಮ ಮಕ್ಕಳೇ ನನಗೆ ಆಸಿದ್ದಂಗೆ, ಅವ್ರು ಬಿಟ್ಟರೆ ನನಗೆ ಯಾರಿಲ್ಲ, ಅವರು ನನ್ನ ಬಿಟ್ಟರೆ ಅವ್ರಿಗೆ ಯಾರಿಲ್ಲ ಅಂತ ತಿಳ್ಕೊಂಡು ನಾನು ಕಷ್ಟಪಟ್ಟು ಜೀವನ ಮಾಡಿ ಓದಿಸ್ತಾ ಇದ್ದೀನಿ ಸರ್. ನಾನು 355 ಮಾಡ್ಕೊಂಬಂದೀನಿ ಸರ್. ಇವಾಗ 430 ರೂಪಾಯಿ ಕೊಡ್ತಾರೆ ಸರ್. ಸರ್ ನನಗೆ 2 ಮಕ್ಕಳು ಸರ್. ಸರ್ ಹೆಮ್ಮೆ ಪಡ್ತೀನಿ ಸರ್ ಅದಕ್ಕಂತಾನೆ. ರವಿಚಂದ್ರ ಬಡತನವನ್ನ ಮೆಟ್ಟಿ ನಿಂತು JEE ಪಾಸ್ ಮಾಡಿದ್ದು ಆತನ ಸಾಧನೆಗೆ ಬಡತನ ಅಡ್ಡಿಯಾಗಿಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದು ರವಿಚಂದ್ರ ಇತರರಿಗೆ ಮಾದರಿಯಾಗಿರುವುದಂತೂ ಸತ್ಯ.